ಟಿಕೆಟ್ ಕ್ಯಾನ್ಸಲ್ ಮಾಡೋಸಕ್ಕೆ ಬಂದ್ರಾ? ಯಾವ ಊರು ಬಸ್ಸು? ಬೆಂಗಳೂರು ಬಸ್ಸು. ನನ್ನ ಹೆಂಡತಿ ಅವಳು ತವ್ರ ಮನೆಗೆ ಹೋಗ್ಬೇಕು ಅಂತ ಒಂದು ವಾರದಿಂದನೇ ಟಿಕೆಟ್ ಬುಕ್ ಮಾಡಿದ್ದೆ. ತೀರಾ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಅವಳು ಲೂಸ್ ಮೋಷನ್ ಶುರು ಆಗೋಯ್ತು. ಸುಸ್ತಾಗಿ ಮಲಗಿಬಿಟ್ಟಿದ್ದಾಳೆ. ಅದಕ್ಕೆ ಟಿಕೆಟ್ ಕ್ಯಾನ್ಸಲ್ ಮಾಡೋಣ ಅಂತ ಬಂದರೆ ಜನ ತುಂಬ್ಕೊಂಡಿದ್ದಾರೆ ಇಲ್ಲಿ. ಸರ್, ನೀವೇನು ಅನ್ಕೊಳ್ತಾ ಇದ್ರೆ ಆ ಟಿಕೆಟ್ ನಂಗೆ ಕೊಡ್ತೀರಾ? ನಾನು ಇಮಿಡಿಯೇಟ್ಲಿ ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ತಗೊಳ್ಳಿ. ಟಿಕೆಟ್ ದುಡ್ಡು ನಂಗೆ ಕೊಟ್ಟರೆ ಸಾಕು. ಅಯ್ಯೋ, ಎಕ್ಸ್ಟ್ರಾ ಅಮೌಂಟ್ ಬೇಕಿದ್ರೆ ನಾನು ಕೊಡ್ತೀನಿ, ಆದರೆ ಟಿಕೆಟ್ ನಂಗೆ ಕೊಡಿ ಪ್ಲೀಸ್. ನಾನು ಇಮಿಡಿಯೇಟ್ಲಿ ಹೊರಡಬೇಕು. ಅಯ್ಯೋ, ಯಾಕ್ರಿ ಅಷ್ಟು ಕೇಳ್ಕೊತೀರಾ? ಇರ್ರಿ, ಕೊಡ್ತೀನಿ. ಛೇ, ನನ್ನ ಬುದ್ಧಿಗಿಷ್ಟು. ಏನಾಯ್ತು? ಟಿಕೆಟು ನನ್ನ ಹೆಂಡತಿ ಹತ್ರ ಇದೆ. ಅವಳೇ ಅಲ್ಲ ಊರು ಹೊರಟಿರೋದು. ಹುಷಾರ ಇಟ್ಕೊ ಅಂತ ಕೊಟ್ಟಿದ್ದೆ. ಗಡಿ ಬಿಡಿಲಿ ಮರ್ತು ಬಂದ್ಬಿಟ್ಟೆ. ನೀವು ಬನ್ನಿ, ನಾನು ಕೊಡಿಸ್ತೀನಿ. ಎಲ್ಲಿದ್ದಾರೆ ಅವರು? ಲೂಸ್ ಮೋಷನ್ ಅಂತ ಹೇಳಿದ್ನಲ್ಲ, ಟಾಯ್ಲೆಟ್ಗೆ ಅಂತ ಡಿಪೋ ಒಳಗಡೆ ಕರ್ಕೊಂಡು ಹೋಗಿದ್ದೆ. ಅಲ್ಲೇ ಇದ್ದಾಳೆ ಅವಳು. ಇಲ್ಲೇ ಆ ಕಡೆನೇ ಡಿಪೋ. ಅಯ್ಯೋ, ಟೈಮ್ ಆಯ್ತು, ಬೇಗ ಬನ್ನಿ. ಯಾಮಾರಿದ್ರೆ ಬಸ್ ಹೊರಟೋಗುತ್ತೆ. ಟಿಕೆಟ್ ತಗೊಂಡು ಬೇಗ ಹೊರಡೂರಂತೆ. ಬನ್ನಿ ಬನ್ನಿ. ಎಕ್ಸ್ಕ್ಯೂಸ್ ಮೀ. ಹೇಳಿ. ಇಲ್ಲಿ ಯಾರು ಸುತ್ತಮುತ್ತ ಜನನೇ ಇಲ್ಲ. ಎಲ್ಲಿ ನಿಮ್ಮ ಹೆಂಡತಿ? ಯಾವ ಹೆಂಡತಿ? ಹೆಂಡತಿನೂ ಇಲ್ಲ, ಟಿಕೆಟೂ ಇಲ್ಲ. ಈ ಆಟನೆಲ್ಲ ನನ್ನ ಹತ್ರ ಇಟ್ಕೊಂಬೇಡ. ಹೌದಾ? ಏನ್ ಮಾಡ್ತೀಯ? ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಚಪ್ಪಲಿ ಕಿತ್ತೋಗೋ ತರ ಹೊಡಿತೀನಿ. ಹೊಡಿ, ಮತ್ತೆ ಯಾಕೆ ಲೇಟ್ ಮಾಡ್ತಾ ಇದೀಯಾ? ನೋಡಿ, ಹತ್ರ ಬರಬೇಡಿ, ಹೊರಟೋಗಿ ಇಲ್ಲಿಂದ. ಇಲ್ಲಾಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಏಯ್, ನನ್ನ ಕೈ ಹಿಡಿತೇನೋ? ಏನೇ ಏನ್ ಗಾಂಚಲಿನಿ ನಿನಗೆ? ಅದೇ ಒಂದು ಸಾಕ, ಇನ್ನೊಂದು ಬೇಕಾ? ಬೇಜಾನ್ ಗಾಂಚಲಿದೆ ಮಗ ಇವಳಿಗೆ.
ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾವೆಲ್ಲ ಪೂಜೆಯಲ್ಲಿ ಇರ್ಬೇಕಾದ್ರೆ ಅವಳು ಬೇಜಾರಾಯ್ತು ಅಂತ ಎಲ್ಲೋ ಸುತ್ತಾಡಕ್ ಹೋಗಿ ದಾರಿಗೀರಿಗೆ ತಪ್ಪಿಸ್ಕೊಂಡ್ಬಿಟ್ಲು ಏನೋ. ದೇವ್ರೆ, ಅವಳ ನೀನೇ ಕಾಪಾಡ್ಬೇಕು, ನೀನೇ ಕಾಪಾಡ್ಬೇಕು ಅವಳನ್ನ. ಎಲ್ಲೋ ನಿಲ್ಸಿದ್ದೀರಾ? ಡಿಪೋ ಇಂದ ಇದೆ ಅಣ್ಣ. ಮತ್ತೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಹೇಳ್ಕೊಂಡು ನಡೀರೋ ಹೇಳೋಣ. ಅಯ್ಯೋ ಬಿಡಿ ನನ್ನ, ಪ್ಲೀಸ್ ಬಿಟ್ಬಿಡಿ, ಬಿಡ್ರಿ ನನ್ನ, ದಯವಿಟ್ಟು ಕೇಳ್ಕೊತಿದ್ದೀನಿ, ಬಿಟ್ಬಿಡಿ. ಮೊಬೈಲ್ ಇದೆ, ಕೊಟ್ಬಿಡ್ತೀನಿ. ದುಡ್ಡು ಇದೆ, ಬೇಕಾದ್ರೆ ಅದನ್ನು ಕೊಟ್ಬಿಡ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ನೀನ್ ಇಷ್ಟು ಕಷ್ಟಪಟ್ಟು ಕಿಡ್ನಾಪ್ ಮಾಡಿ ನೀನ್ ಕೊಡೋ ಪುಟ್ಗೋಸಿ ಮೊಬೈಲು ದುಡ್ಡುಗೋಸ್ಕರ ಅಲ್ಲ. ನಿಮ್ಮ ಅಪ್ಪನಿಗೆ ಒಂದು ಫೋನ್ ಹಾಕಿದ್ರೆ ಕಂತೆ ಕಂತೆ ಹೊಡಿತಾನೆ. ಏನ್ರೋ ಮಗ ನೋಡ್ತೀರಾ? ಹೇಳ್ಕೊಂಡು ನಡೀರೋ ಹೇಳ್ತೀನಿ. ಅಯ್ಯೋ ಬಿಡಿ. ಏನಪ್ಪ ಗಾಡಿ ಹೇಳ್ತೀನಿ. ಇಲ್ವಾ? ಸರಿ ಸರ್, ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ಏನಾದರೂ ಗೊತ್ತಾಯ್ತಾ? ಹೇಗಕ್ಕ ಗೊತ್ತಾಗತ್ತೆ? ಪರಿಚಯ ಇರೋರು ಯಾರ ಮನೆಗೂ ಇವ್ರು ಹೋಗಿಲ್ಲ, ಯಾರು ಇವ್ರನ್ನ ನೋಡಿಲ್ಲ. ಈಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಯಾವ ಸೀಮೆ ಹುಡುಗಿನೋ ಹೇಳು. ಈ ಮನೆಗೆ ಬಂದಿನೂ 3 ದಿನನೂ ಆಗಿಲ್ಲ. ಅಷ್ಟು ಬೇಗ ಈ ಮನೆ ನೆಮ್ಮದಿನ ಹಾಳು ಮಾಡಿದಾಳೆ. ಅವಳು ದುರಹಂಕಾರ ಇದೆಯಲ್ಲ, ಅದೇ ಒಂದಿನ ಅವಳನ್ನ ಹಳ್ಳಕ್ಕೆ ಬೀಳ್ಸತ್ತೆ. ಮೀನಾಕ್ಷಿ, ಮೇಘ ಕಾಣ್ತಾ ಇಲ್ವಲ್ಲ, ಮಗು ಎಲ್ಲಿ ಪರದಾಡ್ತಿದ್ಯೋ ಅಂತ ನಾವೆಲ್ಲ ಒದ್ದಾಡ್ತಾ ಇದೀವಿ. ನೀನ್ ನೋಡಿದ್ರೆ ಆ ಮಯೂರಿ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಅವಳಿಂದಾಗಿ ನಮ್ಮ ಮೇಘ ಏನ್ ತೊಂದರೆ ಪಡ್ಬೇಕಾಗುತ್ತೋ ಅಂತ ಆತಂಕ ಆಗ್ತಾ ಇದೆ. ನಮ್ಮ ಮೇಘ ಒಂದು ದಿನನಾದ್ರೂ ಒಂಟಿಯಾಗಿ ನಮ್ಮನೆ ಹೊಸಲು ದಾಟ್ ಹೋಗಿದ್ದಾಳ. ಅಂಥದ್ರಲ್ಲಿ ಆ ಹುಡುಗಿಗೆ ಈ ಮಯೂರಿ ಏನ್ ಮಾಡಿದಾಳು ಅಂತ ಭಯ ಆಗ್ತಾ ಇದೆ ಕಣೋ. ಅಮ್ಮ, ಏನೂ ಆಗಲ್ಲ. ಒಂದು ನಿಮಿಷ. ಹಲೋ, ನಾನು ಸೋಮಶೇಖರ್ ಮಾತಾಡ್ತಾ ಇರೋದು. ಇಲ್ಲೇನು ಮಾಡ್ತಿದ್ಯಾ? ಅಪ್ಪ, ಅಳ್ಬಿಡಮ್ಮ. ಅಪ್ಪ ಬಂದಿದ್ದಾರಲ್ವಾ, ನಿನಗಿನ್ಯಾವ ಭಯನೂ ಇಲ್ಲ. ಅಳು ನಿಲ್ಸು, ಕಣ್ಣೀರು ಒರೆಸ್ಕೋ. ಬಾ, ಮನೆಗೆ ಹೋಗೋಣ. ಮಯೂರಿಯಲ್ಲಿ ಮಯೂರಿ, ಅದನ್ನೇಮ್ಮ ನಾನು ಕೇಳ್ತಾ ಇರೋದು. ನೀನು ಅವಳಿಬ್ರು ಒಟ್ಟಿಗೆ ತಾನೇ ಮನೆಯಿಂದ ಹೊರಟ್ರಿ. ಎಲ್ಲಿ ಮಯೂರಿ? ಮಯೂರಿ ವಿಷಯನೇ ನಾನು ಕೇಳ್ತಾ ಇರೋದು. ಮಯೂರಿ ಎಲ್ಲಿ ಅಂತ. ಅಪ್ಪ
ಮಂಗಳಾರತಿ ನೋಡ್ಬೇಕು ಅಂತ ದೇವಸ್ಥಾನಕ್ಕೆ ಬಂದ್ವಿ. ನಾನು ದೇವ್ರನ್ನ ನೋಡ್ತಾ ದೇವ್ರ ನಾಮಸ್ಮರಣೆಯಲ್ಲಿ ಕಣ್ಮುಚ್ಕೊಂಡಿದ್ದೆ. ಆಮೇಲೆ ಕಣ್ಬಿಟ್ಟು ನೋಡಿದಾಗ ಅಲ್ಲಿ ಮಯೂರಿ ಇರಲಿಲ್ಲ. ಅಂದರೆ ನನ್ನ ಮಗಳ ಕಣ್ಣಿಗೆ ಮಣ್ಣೆರ್ಚಿ ಅವಳು ಇಲ್ಲಿಂದನೂ ಹಲೋ ಭಾವ, ನಾನು ಪಶುಪತಿ. ಹೇಳು ಪಶುಪತಿ. ಭಾವ, ಮೇಘನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಬೇಗ ಸಿಕ್ಕಿದ್ದಾಳೆ. ಭಾವ, ದೇವ್ರು ಕಾಪಾಡ್ಬಿಟ್ಟ. ದಯಾಮಹಿ, ಅವನಿಗೆ ಎಷ್ಟು ಕೃತಜ್ಞತೆ ಹೇಳೋದು ಸಾಲದು ಭಾವ. ಭಾವ, ಮೇಘ ಎಲ್ಲಿ ಸಿಕ್ಕಿದ್ಲು? ದೇವಸ್ಥಾನದಲ್ಲಿ ಸಿಕ್ಕಿದ್ಲು. ಪಶುಪತಿ, ಆ ಮಯೂರಿನ ಹುಡುಕಬೇಕು. ಮಯೂರಿ ಓಡೋದ್ಲ? ಒಂಥರದಲ್ಲಿ ಮೇಘ ದೇವರಿಗೆ ನಮಸ್ಕಾರ ಮಾಡ್ತಿದ್ರೆ ಅವಳು ಕೈ ಕೊಟ್ಟು ಹೋಗಿದ್ದಾಳೆ. ಭಾವ, ಒಂದು ಕೆಲಸ ಮಾಡಿ, ನೀವು ಮೇಘನ ಕರ್ಕೊಂಡು ಮನೆಗೆ ಹೋಗ್ಬಿಡಿ. ನಾನು ಮಯೂರಿನ ಹುಡ್ಕೊಂಡ್ ಬರ್ತೀನಿ. ಸರಿ ಭಾವ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇಷ್ಟು ಸಣ್ಣೂರಲ್ಲಿ ಅವಳು ಎಲ್ಲಿ ಹೋಗಕ್ಕೆ ಸಾಧ್ಯ? ಇಲ್ಲೇ ಎಲ್ಲೋ ಇರ್ತಾಳೆ. ನಾನು ಹುಡ್ಕೊಂಡ್ ಬರ್ತೀನಿ. ನೀವು ಮೇಘನ್ ಕರ್ಕೊಂಡು ಮನೆಗೆ ಹೊರಡಿ. ಮಯೂರಿ ಸಿಗುವವರೆಗೂ ಟೆನ್ಷನ್ ಇದ್ದೇ ಇರುತ್ತೆ ಪಶುಪತಿ. ಹುಟ್ಟಿ ಸಿಕ್ಕಿದ್ಲು, ಈ ಮರಿಯಲ್ಲಿ ತಪ್ಪಿಸ್ಕೊಂತು. ಎಲ್ಲಿ ಹೋಗ್ತಾಳೆ ಈ ಊರಲ್ಲಿ? ನನಗೆ ಗೊತ್ತಿಲ್ಲದ್ರೆ ಬೀದಿ ಇದೆಯಾ? ಹುಡುಕ್ತೀನಿ. ಮನೆಗೆ ಹೋಗೋಣ. ಮೊಬೈಲ್ ನೋಡಿ. ಹಲೋ ಮಗಳೇ, ಯಾಕೆ ಲೈನ್ ಕಟ್ ಮಾಡಿದ್ಲು? ನನ್ನ ಮೇಲೇನಾದ್ರೂ ಕೋಪನ? ಏನು ವಿಷಯ ಇರ್ಬೋದು?
ತಗೊಳ್ಳ ನೋಡು ಮಗ. ಇಲ್ಲ ಮಗ, ಉಸಿರಾಡ್ತಾವಳೆ. ಎತ್ಕೊಳ್ಳೋ. ಮಯೂರಿ, 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 ಸ್ವಿಚ್ ಆಫಾ? ಮೇಘ, ನೀ ಸ್ವಲ್ಪ ಅಳೋದು ನಿಲ್ಲಿಸ್ತೀಯಾ? ಇಲ್ಲ ನೋಡಿ, ನಿಂಗೆ ಕುಡಿಯೋಕೆ ಏನಾದರೂ ತಂದು ಕೊಡ್ಲಾ? ಸಿಂಧು, ಗ್ಲಾಸಿಗೆ ನೀರು ಹಾಕು. ಸ್ವಲ್ಪ ನೀರು ಕುಡಿ, ಸ್ವಲ್ಪ ಕುಡಿ. ಸ್ವಲ್ಪ ಆ ಮಹಾಬಲೇಶ್ವರನ ದಯೆ, ನಮ್ಮ ಪುಣ್ಯ, ನೀನು ಮನೆಗೆ ಬಂದಿಯಲ್ಲ. ಸದ್ಯ ನಿನಗೇನು ಆಗಲಿಲ್ವಲ್ಲ, ಅಷ್ಟು ಸಾಕು. ನೀನು ಮನೆಗೆ ಬರೋವರೆಗೂ ನಾವೆಲ್ಲ ಎಷ್ಟು ಒದ್ದಾಡ್ಬಿಟ್ವಿ ಗೊತ್ತಾ ಮಗಳೇ? ಹಾಂ, ಅಣ್ಣ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣವಾ? ಪೊಲೀಸ್ ಕಂಪ್ಲೇಂಟ್ ಬೇಡ ಸೋಮ. ನಮ್ಮ ಮನೆ ವಿಷಯಗಳು ಇನ್ನೊಬ್ಬರ ಬಾಯಿಗೆ ಆಹಾರ ಆಗುತ್ತಿಲ್ಲ. ನಮ್ಮ ಮನೇಲಿದ್ದು ಹುಡುಗಿ, ಅವಳನ್ನು ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯನೇ. ಆಗಿದ್ದಾಯ್ತು. ಆಗಿದ್ದಕ್ಕೆಲ್ಲ ಕಾರಣ ಸುಮತಿಯಲ್ಲೇ. ಮಯೂರಿ, 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 ಮಯೂರಿ. ಓ ದೇವ್ರೆ, ಎಲ್ಲಿ ಹೋದ್ಲಿ ಈ ಹುಡುಗಿ? ಮಯೂರಿ.